ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಂಗು ಚಾನಲ್. ಇವತ್ತು ಡೇನ ಏನು ಒಂದು ಹೆಲ್ತಿ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಪಾಲಕ್ ಜ್ಯೂಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಲಕ್ ಜ್ಯೂಸ್ಗೆ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಶುಂಠಿನ ಹೆಚ್ಚಾಕೊತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಹಾಫ್ ಸ್ಪೂನ್ ಅರ್ಧ ಸ್ಪೂನಷ್ಟು ಆಮ್ಲ ಪೌಡರ್, ಅಂದರೆ ಇಲ್ಲಿ ನಾನು ಆಮ್ಲನ ಹೆಚ್ಚಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು, ನಾನೇ ಮಾಡಿರೋವಂಥದ್ದು. ಸೊ ಆಮ್ಲ ಪೌಡರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ, ಅರ್ಧ ನಿಂಬೆಹಣ್ಣನ್ನ ಸೇರಿಸ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಫುಲ್ಲು ಹಿಂಡ್ಕೊತಾ ಇದ್ದೀನಿ. ಅದಾದಮೇಲೆ ಅರ್ಧ ನಿಂಬೆಹಣ್ಣು ಹಾಕಿದ್ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ನುಣ್ಣಗಾಗಬೇಕು. ಪೂರ್ತಿ ಲೋಟ ನೀರು ಹಾಕ್ಬಿಟ್ಟು ಅದು ರುಬ್ಬಿದ್ರೆ ನುಣ್ಣಗಾಗಲ್ಲ. ಅರ್ಧ ಲೋಟ ಹಾಕ್ಬಿಟ್ಟು ನುಣ್ಣಗೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೀರು ಸೇರಿಸಿ ಮತ್ತೆ ನನಗೆ ಎಷ್ಟು ಲೋಟ ನೀರು ಬೇಕೋ ಅಥವಾ ಎಷ್ಟು ಲೋಟ ಜ್ಯೂಸ್ ಆಗಬೇಕೋ ಅಷ್ಟು ಲೋಟ ನೀರು ಹಾಕಿ ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಟೋಟಲ್ ನಾನು 2 ಲೋಟ ಆಗೋಷ್ಟು, ಅಂದರೆ ದೊಡ್ಡ ಲೋಟ ಇದು, ಒಂದೂವರೆ ಲೋಟ ಆಗಿದೆ. ಆ್ಯಂಡ್ ಹಾಫ್ 2 ಲೋಟ ಆಗೋಷ್ಟು ನಾನಿಲ್ಲಿ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಫೈನಲಿ ಪಾಲಕ್ ಸೊಪ್ಪಿನ ಜ್ಯೂಸು ಹೀಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು. ಏನು ಕುಡಿಯೋ ಜ್ಯೂಸು ಇವೆಲ್ಲ ಸುಮ್ಮನೆ ಹೆಲ್ತ್ಗೋಸ್ಕರ ಕುಡಿಬೇಕು ಅಷ್ಟೇ. ಏನು ಮಾಡೋದು, ಏನು ಕತ್ತೇನು ಯಪ್ಪ. ಈ ಜ್ಯೂಸ್ ಕುಡಿದ್ರೆ ನೀವು ವಾಮಿಟ್ ಮಾಡ್ಕೊಬಿಡ್ತೀರ. ಅರೆ ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು ಅಂತಾರೆ. ಆದರೆ ಏನು ಮಾಡೋದು, ನಮ್ಮಮ್ಮ ಹೊಡಿತಾರೆ ಅಂತ ಕುಡಿಬೇಕು. ಹೆಲ್ತಿಗೆ ಒಳ್ಳೆಯದು, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಂತೂ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಅಮ್ಮ ಹೊಡಿತಾರೆ ಅಂತ ಕುಡಿಬೇಕು. ಟ್ರೈ ಮಾಡಾಯಿತು. ಈ ಥರ ದಿನಕ್ಕೆ ಒಂದೊಂದು ಕೊಡ್ತಾನೆ ಇರ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ ನನ್ನ ಮೇಲೆ. ದಿನ ಈ ಥರ ಜ್ಯೂಸ್ ಕೊಟ್ಟು ಹೆಲ್ತ್ ಒಳ್ಳೇದಾಗುತ್ತೆ ಕಣೋ ಅಂತಾರೆ. ನಮಗಿಲ್ಲಿ ಒಳಗಡೆಯಿಂದ ಬರುತ್ತೆ, ಅರೆ ತಡ್ಕೊಂಡು ಮತ್ತೆ ಒಳಗಡೆ ಹಾಕತ್ತೀವಿ. ಏನು ಮಾಡೋಕ್ಕಾಗಲ್ಲ. ಹೆಲ್ತ್ಗೋಸ್ಕರ ಕುಡೀರಿ ಈ ಪಾಲಕ್ ಜ್ಯೂಸ್. ಪಾಲಕ್ ಜ್ಯೂಸ್ ಬಗ್ಗೆ ನನ್ನ ಮಗ ಚೆನ್ನಾಗಿ ರಿವ್ಯೂ ಕೊಟ್ಟ, ನೋಡಿದ್ರಿ ನೀವು ಹೇಗೆ ಹೇಳ್ದ ಅಂದ್ಬಿಟ್ಟು. ಸೊ ಈಗ ನಾನು ಇಲ್ಲಿ ತಿಂಡಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಇವತ್ತು ಕ್ವಿಕ್ಕಾಗಿ ಗೀ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗೀ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಕುಕ್ಕರ್ಗೆ ಎಣ್ಣೆ, 2 ಸ್ಪೂನ್ ತುಪ್ಪ ಹಾಕಿ ಆಲ್ರೆಡಿ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಒಂದು ಪೀಸ್ ಚಕ್ಕೆ, ಆಮೇಲೆ ಒಂದು ಪಲಾವ್ ಎಲೆ ಹಾಕಿದೆ, ಚಕ್ಕೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಲವಂಗ ಹಾಕ್ತಾಯಿದ್ದೀನಿ, 4ರಿಂದ 5 ಲವಂಗ ಹಾಕ್ತಾಯಿದ್ದೀನಿ. ಲವಂಗ ಆದಮೇಲೆ ಸ್ಟಾರ್ ಹೂ, ಕಲ್ಲು ಹೂ ಮತ್ತು ಮರಾಠಿ ಮೊಗ್ಗು ಎಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಮತ್ತು ಕಸೂರಿ ಮೇಥಿ ಹಾಕ್ತೀನಿ. ಕಸೂರಿ ಮೇಥಿ, ಕಲ್ಲು ಹೂ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಂದರೆ ಗೀ ರೈಸ್ಗೆ ನಾವು ರುಬ್ಬೋ ಮಸಾಲೆ ಏನೂ ಇಲ್ಲದೇ ಇರೋದ್ರಿಂದ ಆಲ್ಮೋಸ್ಟ್ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ತೀನಿ. ಅದು ಹಾಕ್ಬಿಟ್ಟು ನೋಡಿ ಎಲ್ಲ ಹಾಕಿದ್ದೀನಿ. ಕಸೂರಿ ಮೇಥಿ, ಕಲ್ಲು ಹೂ ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಚೆನ್ನಾಗಿ. ಸೊ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಹುರ್ಕೊಬೇಕು, ಯಾಕಂದರೆ ಎಣ್ಣೆಲಿ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಹುರಿಯೋದ್ರಿಂದ ಎದೆ ಉರಿ ಬರಲ್ಲ ಅಂತಾರೆ. ಸೊ ಅದಕ್ಕೆ ಹಸಿಮೆಣ್ಸಿಕಾಯಿ ಫಸ್ಟೇ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇಲ್ಲಿ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದು ಬೇಗ ಬೇಯಲಿ ಅಂದ್ಬಿಟ್ಟು ಈರುಳ್ಳಿ ಹಾಕಿದ ತಕ್ಷಣವೇ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿತಾಯಿದ್ದೀನಿ. ಬಂದ ನನ್ನ ಮಗ, ಹೆಲ್ಪ್ ಮಾಡ್ತೀನಿ, ಹೊಟ್ಟೆ ಹಶ್ವಾಗ್ತಾಯಿದೆ, ನೀನು ಲೇಟು ಮಾಡೋದು ತಿಂಡಿ, ನಾನು ಮಾಡ್ತೀನಿ ಅಂತ ಬಂದು ಅವಾಂತರ ಮಾಡಿಬಿಟ್ಟು ಇಲ್ಲ ಕೈ ಸುಟ್ಕೊಂಡ ನನ್ನ ಕೈಲಾಗಲ್ಲ ಅಂದ್ಬಿಟ್ಟು ಬಿಟ್ಟು ಹೋದ. ಓಕೆ, ಇದಾದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಬಟಾಣಿ ಹಾಕ್ತಾಯಿದ್ದೀನಿ. ಇದು ಹಸಿ ಬಟಾಣಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಅದಾದಮೇಲೆ ಇದು ಪುದೀನ ಸೊಪ್ಪು 1 ಹಿಡಿ ಹಾಕ್ತಾಯಿದ್ದೀನಿ. 1 ಹಿಡಿ ಪುದೀನ ಸೊಪ್ಪನ್ನ ನಾನು ತೊಳೆದು ನೀಟಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 2 ಲೋಟ ಅಕ್ಕಿನ ಸೇರಿಸ್ತಾಯಿದ್ದೀನಿ. ತೊಳೆದು 2 ಲೋಟ ಅಕ್ಕಿನ ಸೇರಿಸ್ತಾಯಿದ್ದೀನಿ. 2 ಲೋಟ ಅಕ್ಕಿ ಆದಮೇಲೆ ಇಲ್ಲಿ 4 ಲೋಟ ನೀರು ಹಾಕಬೇಕು. ಬಟ್ ನಾನು ಇಲ್ಲಿ ನೀರನ್ನ
ಕಾಯಿ ಹಾಲು ನೀರು ಬದಲು ಕಾಯಿ ಹಾಲು ಹಾಕ್ತಾಯಿದ್ದೀನಿ. ಅಂದರೆ ಇದಕ್ಕೆ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ನಾನು. ಅರ್ಧ ಹೋಳಷ್ಟು ಕಾಯಿನ ಫುಲ್ಲು ನೀರು ಕಾಯಿ ಹಾಲು ಮಾಡಿ ಹಾಕ್ತಾಯಿದ್ದೀನಿ. ಇದೇ ಆ್ಯಕ್ಚುಲಿ ಒರಿಜಿನಲ್ ಟೇಸ್ಟ್ ಕೊಡೋದು ನಮ್ಮ ಗೀ ರೈಸ್ಗೆ. ಒಂದು ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಫೈನಲಿ ಎಲ್ಲ ಸಾಲ್ಟೆಲ್ಲ ಹಾಕ್ತಾಯಿದ್ದೀನಿ. ಸಾಲ್ಟೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ನ ಇಲ್ಲಿ ಒಂದೆರಡು ವಿಷಲ್ ಆಗಬೇಕು. ಒಂದೆರಡು ವಿಷಲ್ ಆಗಿದ ತಕ್ಷಣ ಗೀ ರೈಸು ರೆಡಿ. ಸೊ ಈಗ ಗೀ ರೈಸ್ ರೆಡಿ ಆಗಿದೆ. ಬಿಸಿ ಬಿಸಿ ಗೀ ರೈಸ್. ಸೊ ಫೈನಲ್ ತಿಂತಾ ಇದ್ದಾರೆ. ಇವತ್ತು ಫಸ್ಟು ಭರತನ ಕೇಳ್ತೀನಿ, ಅದಾದಮೇಲೆ ನಮ್ಮನೆ ತಲಾಟೆನ ಕೇಳ್ತೀನಿ. ಭರತ್, ಹೆಂಗಿದೆಯೋ ಗೀ ರೈಸು? ಸೂಪರ್ ಆಗಿದೆ. ಹೋಟೆಲ್ ಮಾಡೋದೇ ಮಾಡಿದೆ. ಕರೆಕ್ಟಾಗಿ ಹೇಳೋ. ನಿಜಾಲು ಸೂಪರ್ ಆಗಿದೆ ಆಂಟಿ. ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಈಗ ನಮ್ಮನೇಲಿ ಹೇಳುತ್ತೆ. ಏನಪ್ಪ ಚೆನ್ನಾಗಿದೆ. ಬಿಲ್ಡಪ್ ಕೊಟ್ಟು ಸಾಕು, ಕರೆಕ್ಟಾಗಿ ಹೇಳು. ಗೀ ರೈಸ್ ಚೆನ್ನಾಗಿದೆ. ಗೀ ರೈಸ್ ಥರನೇ ಇದೆ. ಹೋಟ್ಲಲ್ಲಿ ಮಾಡ್ತಾರಲ್ಲ, ಕ್ಯಾಶುವಲಾಗಿ ಮಾತಾಡಲ್ಲ, ಕ್ಯಾಶುವಲಾಗಿ ಹೇಳು ರಜಾ. ಚೆನ್ನಾಗಿದೆ. ಏನು ಹೇಳ, ಆಯಿತು ಪರವಾಗಿಲ್ಲ. ಹೋಟ್ಲಲ್ಲಿ ಮಾಡೋ ಥರನೇ ಇದೆ. ಮತ್ತು ಇದೇನೋ ಇದೆಯಲ್ಲ, ಏನಿದು ಚಕ್ಕೆ, ಇದು ಸ್ವೀಟ್ಗೆ ಅದು ಚಕ್ಕೆ ಯಾವಾಗಲೂ ಸ್ವೀಟೇ. ಇದು ಮಾಡಿದಾಗ ಎಷ್ಟು ಬಾಕ್ಸ್ ತೊಗೊಂಡು ಹೋಗ್ತೀಯ ಸ್ಕೂಲ್ಗೆ? ಇದು ಮಾಡಿದಾಗ 2 ಬಾಕ್ಸ್ ತೊಗೊಂಡು ಹೋಗ್ತೀನಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಆನಂದ ಪರಮಾನಂದ ಅಂತ ತಿನ್ಕೊಬಿಡ್ತಾರೆ. ಇವನಿಗೋಸ್ಕರನೇ ಈ ತಿಂಡಿನ 2 ಬಾಕ್ಸ್ ಮಾಡಬೇಕು. ಫೈನಲಿ ಅದರಲ್ಲೂ ನಮ್ಮ ಬಚ್ಚ ಇದ್ದಾನೆ, ಬಚ್ಚ ಅಂತ, ನನ್ನ ಫ್ರೆಂಡ್ ಶಮು ಅಂತ, ಶಮಂತು, ಅವನಿಗೆ ಇದು ತುಂಬ ಇಷ್ಟ. ಶಮಂತ್, ನೀನು ನೋಡ್ತಾ ಇರೋ ಇದಕ್ಕೊಂದು ಲೈಕ್ ಕೊಡಪ್ಪ. ಟೋಟಲಿ ಇಬ್ಬರು ಹೆಂಗಿತ್ತು ಹೇಳಿ. ಸೂಪರ್. ಸೊ ಗೀ ರೈಸ್ ತಿಂದಾಯಿತು, ತುಂಬ ಚೆನ್ನಾಗಿತ್ತು ಗೀ ರೈಸು. ಅದಾದಮೇಲೆ ಸ್ವಲ್ಪ ನಂದು ಮನೆ ಕೆಲಸಗಳಿತ್ತು. ಪಾತ್ರೆ ಬೆಳಗ್ತಾ ಇದ್ದೀನಿ. ಅಂದರೆ ತಿಂಡಿ ತಿಂದಾದಮೇಲೆ ಪಾತ್ರೆಗಳೆಲ್ಲ ಇತ್ತು. ಅದನ್ನು ಸ್ವಲ್ಪ ಪಾತ್ರೆ ಬೆಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರಿಗೆ ರೆಡಿ ಮಾಡಿಬಿಡೋಣ ಉಪ್ಸಾರು ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ. ಬೇಳೆಗೆ ಸ್ವಲ್ಪ ಅವರೆಬೇಳೆ, ಅಂದರೆ ಹಿದ್ಕಿದ ಅವರೆಬೇಳೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ಟು, ನನಗೆ ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು. ಬಟ್ಟೆ ತಂದಿದ್ದೆ ಮೇಲಿಂದ, ಅದನ್ನು ಬಟ್ಟೆ ಮಡ್ಚಿಬಿಟ್ಟು ಅದ್ರ ಜಾಗಕ್ಕೆ ಇಡೋದೇ ಒಂದು ದೊಡ್ಡ ಟಾಸ್ಕು. ಅಂದರೆ ಅವ್ರವ್ರ ವಾರ್ಡ್ರೋಬಲ್ಲಿ ಅವ್ರವ್ರ ಬಟ್ಟೆ ಇಡಬೇಕು. ಸೊ ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ. ಅಷ್ಟು ಬಟ್ಟೆ ಇತ್ತು. ಆ್ಯಕ್ಚುಲಿ ಅಷ್ಟು ಬಟ್ಟೆ ಒಗೆದ್ಬಿಟ್ಟು ಮಡಚಿ ಎಲ್ಲ ಮಾಡಾಯಿತು. ಬಟ್ಟೆ ಮಡ್ಚೋಷ್ಟರಲ್ಲಿ ಅದು ಬೇಳೆ ಎಲ್ಲ ಬೆಂದಿತ್ತು. ಬೇಳೆ ಬೆಂದಾದಮೇಲೆ ಸೊ ಇಲ್ಲಿಗ ನಾನು ನುಗ್ಗೆ ಸೊಪ್ಪು ಊರಿಂದ ತಂದಿರೋದು, ಇದು ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದು ನೋಡೋಕೆ ಇಷ್ಟೊಂದು ಕಾಣಿಸ್ತಾ ಇದೆ. ಬೆಂದಮೇಲೆ ಅದು ಏನು ಬೆಂದ ಮೇಲೆ ಇಷ್ಟ ಆಗುತ್ತೆ. ಎಲ್ಲ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗಲೇ ಸೊಪ್ಪು ಬೇಯುವಾಗಲೇ ಸಾಲ್ಟ್ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕೆ ಬಿಡ್ತಾಯಿದ್ದೀನಿ ಅದನ್ನು. ಸೊ ನೋಡಿ, ಬೆಂದಮೇಲೆ ಇಷ್ಟೇ ಕಾಣಿಸೋದು ಬೆಂದ ಮೇಲೆ. ಸೊ ಸೊಪ್ಪು ಬೇಯ್ದಾಯಿತು. ಅದಾದಮೇಲೆ ಇದಕ್ಕೆ ಖಾರ ರುಬ್ಕೊಳ್ಳೋಣ ಅಂತ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಖಾರ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಜಾರಿಗೆ ಬೆಳ್ಳುಳ್ಳಿ, ಅದಾದಮೇಲೆ ಒಣಗಿದ ಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ಒಣಗಿದ ಮೆಣ್ಸಿನ್ಕಾಯಿ ಇಲ್ಲಿ ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ತುಂಬ ಖಾರ ಇದೆ. ಅದಾದಮೇಲೆ ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಆಯಿತು. ಅದಾದಮೇಲೆ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಮೆಣಸು ಹಾಕ್ಕೊತಾ ಇದ್ದೀನಿ, ಒಂದು 8ರಿಂದ 10 ಮೆಣಸು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ಆಪ್ಷನಲ್ಲು, ಕೆಲವರು ಹಾಕ್ಕೊತಾರೆ, ಕೆಲವರು ಹಾಕ್ಕೊಳ್ಳಲ್ಲ. ಬಟ್ ನಾನು ಹಾಕ್ಕೊತೀನಿ ಕಾಯಿ, ಯಾಕಂದರೆ ತುಂಬ ಖಾರ ಆಗುತ್ತೆ. ನನ್ನ ಮಗ ಖಾರ ಅಷ್ಟು ತಿನ್ನಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಬೇಯಿಸಿರೋ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಸ್ವಲ್ಪ ಹುಣಸೆಹಣ್ಣು, ಅದಾದಮೇಲೆ ಸ್ವಲ್ಪ ಸಾಲ್ಟು, ಅಂದರೆ ಆ ಖಾರಕ್ಕೆ ಎಷ್ಟು ಬೇಕೋ ಸಾಲ್ಟು ಅಷ್ಟು ಹಾಕ್ಕೊಂಡು ಈಗ ನಾನೇನು ಮಾಡ್ತಾಯಿದ್ದೀನಿ, ರುಬ್ಕೊತಾ ಇದ್ದೀನಿ. ಫೈನಲಿ ಖಾರ ರೆಡಿ ಆಯಿತು. ಖಾರ ರೆಡಿ ಆಗಿದ ತಕ್ಷಣ ಈಗ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಸೊಪ್ಪನ್ನು ನೀರನ್ನು ಈಗ ಏನು ಮಾಡಬೇಕು, ಸಪ್ರೇಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಈ ಸೊಪ್ಪಿಗೆ ಒಗ್ಗರಣೆ ಕೊಟ್ಕೊತೀನಿ, ಅದಕ್ಕೋಸ್ಕರ. ಅದಾದಮೇಲೆ ಈಗ ಬೇರೆ ಆಗಿರೋ ನೀರನ್ನ ಮತ್ತೆ ಆ ಮಡಿಕೆಗೆ ಹಾಕ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಖಾರ ರುಬ್ಬಿದ್ವಲ್ಲ ಜಾರು, ಅದನ್ನೆಲ್ಲ ತೊಳೆದ್ಬಿಟ್ಟು ಮತ್ತು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಈಗ ನನಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಮತ್ತೆ ಒಂದು ಕುದಿ ಕುದಿಸ್ಕೊತೀನಿ. ಒಂದು ಕುದಿ ಕುದ್ರೆ ಈಗ ಸಾಂಬಾರು ರೆಡಿ ಆಗುತ್ತೆ. ಒಂದು ಕುದಿ ಕುದಿಬೇಕದು. ನೋಡಿ, ಫೈನಲಿ ಒಂದು ಕುದಿ ಬಂತು. ಈಗ ಉಪ್ಸಾರು ರೆಡಿ ಆಯಿತು. ಇದು ರೆಡಿ ಆದಮೇಲೆ ನಾನೀಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊಪ್ಪಿಗೆ ಒಗ್ಗರಣೆ ಆಗೋಕ್ಕೆ ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಕಾಯಿ ತೊಗೊಂಡಿದ್ದೀನಿ. ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ
ಸಾಸಿವೆ ಹಾಕಿದ್ಮೇಲೆ ಸಾಸಿವೆ ಹಾಕಾಯಿತು, ಕರಿಬೇವು ಹಾಕಾಯಿತು. ಸೊ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ. ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ಮೇಲೆ ಮತ್ತು ಈಗ ಬೇಯಿಸಿರೋ ಅಂಥ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಪಲ್ಯ ರೆಡಿ. ಈಗ ಉಪ್ಸಾರು ಪಲ್ಯ ಎಲ್ಲ ರೆಡಿ ಆಯಿತು. ಈಗ ಊಟ ಮಾಡೋದೊಂದೇ ಬಾಕಿ. ಊಟ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫೈನಲಿ ಉಪ್ಸಾರು ಪಲ್ಯ ಸೂಪರಾಗಿತ್ತು. ಥ್ಯಾಂಕ್ ಯು. ಬಾಯ್.